ನೆತ್ತಿಯ ಮೇಲೆ ಕಂಟಕ, ತೂಗುಗತ್ತಿಯೇ ಕುಣಿಕೆಯಾಗಿ ವಾಲಾಡುತ್ತಿದ್ದರೂ ಅಂತಹ ಸೂರಿನಡಿಯಲ್ಲಿಯೇ ಕುಳಿತು ಪಾಠ ಕಲಿಯಬೇಕಾದ ದಯನೀಯ ಸ್ಥಿತಿಯಿಂದ ಮಕ್ಕಳಿಗೆ ಯಾವಾಗ ಮುಕ್ತಿ ಸಿಗುತ್ತದೆ ಎಂಬುದು ಚಿಂತಾಜನಕ ಸಮಸ್ಯೆಯಾಗಿ ಈ ಊರಿಗೆ ಕಾಡ್ತಿದೆ. ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪರಿಸ್ಥಿತಿ. ಶಾಲೆಯೊಳಗೆ ಕಾಲಿಟ್ಟರೆ ಸಾಕು, ಬರೀ ಸಿಮೆಂಟ್ ಮಿಶ್ರಿತ ಮಣ್ಣು ಶಾಲಾ ಕೊಠಡಿಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವುದು ಕಂಡುಬರುತ್ತದೆ. ಶಿಕ್ಷಕರು ಪಾಠ ಮಾಡುವ ವೇಳೆ ಎಲ್ಲಿ ಮೇಲ್ಛಾವಣಿ ಕುಸಿದು ಬೀಳುತ್ತದೆ ಎಂಬ ಆತಂಕ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರಿದೆ. ಇಚ್ಛಾಶಕ್ತಿಯಿಂದ ಮನಸ್ಸು ಕೊಟ್ಟು ಶಿಕ್ಷಕರ ಪಾಠ ಕೇಳಲು ಅಸಾಧ್ಯವಾಗಿದೆ ಎನ್ನುವುದು ವಿದ್ಯಾರ್ಥಿಗಳ ಅಳಲು. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 7ನೇ ತರಗತಿವರೆಗೂ ತರಗತಿಗಳು ನಡೆಸಲಾಗುತ್ತಿದೆ. ಒಟ್ಟು 33 ಮಕ್ಕಳು ಇದ್ದು, ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಕೋಣೆಗಳು ಇಲ್ಲ. ಶಾಲೆಯಲ್ಲಿ ಒಟ್ಟು 7 ಕೋಣೆಗಳು ಇದ್ದು, 1 ಕೊಠಡಿಯ ಇದರಲ್ಲಿಯೇ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರ ಉಪಯೋಗ. ಇನ್ನುಳಿದ 6 ಕೊಠಡಿಗಳು ಶಿಥಿಲಗೊಂಡಿರುವುದು ಮಕ್ಕಳ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮೇಲ್ಛಾವಣಿ ಸಿಮೆಂಟ್ ಉದುರುತ್ತಿರುವ ಪರಿಣಾಮ ಕಬ್ಬಿಣದ ರಾಡ್ಗಳು ಕೂಡ ತೇಲಿವೆ. ಒಂದು ವೇಳೆ ದುರಸ್ತಿ ಮಾಡಲು ಮತ್ತಷ್ಟು ವಿಳಂಬ ಧೋರಣೆ ಅನುಸರಿಸಿದರೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಗಂಭೀರವಾದ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂಬುದು ಸಿಬ್ಬಂದಿಯ ವರ್ಗದ ಆತಂಕವಾಗಿದೆ. ಶಾಲಾ ಕೊಠಡಿಗಳ ನಿರ್ವಹಣೆಗಾಗಿ ಸರ್ಕಾರ ಪ್ರತಿ ವರ್ಷ ಹಣ ಮೀಸಲಿಡುತ್ತದೆ. ಆದರೂ ಸಹ ಹಾಳಾದ ಕಟ್ಟಡಗಳನ್ನು ದುರಸ್ತಿ ಮಾಡಲು ಇಲಾಖೆ ಅಧಿಕಾರಿಗಳು ಯಾಕೆ ಮುಂದಾಗ್ತಿಲ್ಲ ಎನ್ನುವುದು ಪ್ರಜ್ಞಾವಂತರ ಪ್ರಶ್ನೆ. ಇಲಾಖೆ ಮೀಸಲಿಟ್ಟ ಹಣವನ್ನು ಸಮರ್ಪಕವಾಗಿ ವಿನಿಯೋಗಿಸಿಕೊಂಡು ಶಿಥಿಲಾವಸ್ಥೆ ತಲುಪಿರುವ ಶಾಲೆಗಳನ್ನು ಪತ್ತೆ ಹಚ್ಚುವ ಮೂಲಕ ಅವುಗಳನ್ನು ದುರಸ್ತಿ ಮಾಡಲು ಆದ್ಯತೆ ನೀಡುವುದು ಶಿಕ್ಷಣ ಇಲಾಖೆ ಜವಾಬ್ದಾರಿಯಾಗಿದೆ. ಆದರೆ ನಿಷ್ಕಾಳಜಿತನ ವಹಿಸುತ್ತಿರುವ ಪರಿಣಾಮ ಮಕ್ಕಳು ನೆಮ್ಮದಿಯಾಗಿ ಶಾಲೆಯಲ್ಲಿ ಕುಳಿತುಕೊಂಡು ಶಿಕ್ಷಕರು ಮಾಡುವ ಬೋಧನೆ ಕೇಳದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಪಾಲಕರು ಅಸಮಾಧಾನ ಹೊರಹಾಕಿದ್ದಾರೆ.